ನಮಸ್ಕಾರ. ನಾವು ಯಾವುದೇ ಒಂದು ನಿರ್ಧಾರ ತಗೊಳ್ಳೋದಕ್ಕಿಂತ ಮುಂಚೆ, ಉದಾಹರಣೆಗೆ ಗಾಡಿ ತೊಗೊಳ್ಳೋದಾಗ್ಬೋದು, ಕಾರ್ ತೊಗೊಳ್ಳೋದಾಗ್ಬೋದು, ಮನೆ ತೊಗೊಳ್ಳೋದಾಗ್ಬೋದು, ಮದುವೆ ಮಾಡೋದಾಗಿರ್ಬೋದು, ಯಾವುದೇ ಒಂದು ವಿಚಾರ ಮಾಡಬೇಕಾದ್ರೆ 2 ಸತಿ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಒಂದು ನಮ್ಮ ಮಾನಸಿಕವಾಗಿ, ಇನ್ನೊಂದು ಭೌತಿಕವಾಗಿ. ಯಾವಾಗ ಈ ರೀತಿ ಮ್ಯಾನಿಫೆಸ್ಟೇಷನ್ ಆಗುತ್ತೋ ಆ ಒಂದು ಮ್ಯಾನಿಫೆಸ್ಟೇಷನ್ನ ನಾವು ಡೆವಲಪ್ಮೆಂಟ್ ಮಾಡ್ತೀವಿ. ಡೆವಲಪ್ಮೆಂಟ್ ಮಾಡಿದಾಗ ಅದು ನಮ್ಮ ಕಾರ್ಯರೂಪ ಆಗುತ್ತೆ. ಬಟ್ ನಮ್ಮ ನೆಗೆಟಿವ್ ಥಾಟ್ಸ್ ನಾವು ಆಲೋಚನೆ ಮಾಡೋದಿಲ್ಲ, ಅದು ಪದೇ 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 ಟ್ರಿಗರ್ ಆಗ್ತಾ ಹೋಗುತ್ತೆ. ಅದು ನಮ್ಮ ಆಲೋಚನೆಗಳಿಗೆ ಬಂದು ಈ ರೀತಿ ಹಿಡ್ಕೊಂಡ್ಬಿಡುತ್ತೆ. ಬೆಳವಣಿಗೆ ಮಾಡೋಕ್ಕೆ ಆಗಲ್ಲ. ಯಾವಾಗ ನಮ್ಮ ನೆಗೆಟಿವ್ ಥಾಟ್ಸ್ ನಮಗೆ ಬರ್ತಾ ಇರುತ್ತೆ, ನಾವು ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಆ ನೆಗೆಟಿವ್ ಥಾಟ್ಸ್ ಬರಬಾರ್ದು, ನಾವು ಪಾಸಿಟಿವ್ ಥಾಟ್ಸ್ ಇಟ್ಕೊಬೇಕು ಅಂದರೆ ಮೆಡಿಟೇಷನ್ ಮಾಡಬೇಕು, ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದ್ರೆ ನಮ್ಮ ದೇಹದ ಆಲೋಚನೆಗಳು, ಮನಸ್ಸಿನ ಆಲೋಚನೆಗಳು ಪ್ರತಿಯೊಂದು ಸಹ ಕ್ಲೀನ್ಸಿಂಗ್ ಆಗುತ್ತೆ, ಎಲ್ಲ ಡಿಸಾಲ್ವ್ ಆಗ್ಬಿಡುತ್ತೆ. ಈ ವಿಚಾರ ನಿಮ್ಮ ಗಮನಕ್ಕೆ ತರಬೇಕಾಯಿತು, ಹೇಳಿದ್ದೀನಿ. ನಮಸ್ಕಾರ, ಜೈ ಹಿಂದ್.